Dear friends, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಲಿ ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಮತ್ತೆ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಒಟ್ಟು ಎಷ್ಟು ಮೆಥಡ್ಸ್ ಇದಾವೆ ಮತ್ತೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಬಿಟ್ಟು ಬೇರೆ ಎಲ್ಲ ಟಾಪಿಕ್ ಕೂಡ ಕವರ್ ಮಾಡಿದ್ದೀನಿ. ಈ ವಿಡಿಯೋಲಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ನ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಕಾಣಿಸ್ತಿರೋ ಐ ಕಾರ್ಡ್ ಅಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ. ಮಿಸ್ ಮಾಡದೆ ನೀವು ವಿಡಿಯೋನ ಚೆಕ್ ಮಾಡಬಹುದು. ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕ್ಯಾಪಿಟಲ್ ಬಜೆಟ್ ಪ್ಲೇ ಲಿಸ್ಟ್ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ. ಜೊತೆಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೂಡ ಪ್ಲೇ ಲಿಸ್ಟ್ ನ ಪ್ರೊವೈಡ್ ಮಾಡಿರ್ತೀನಿ. ನೀವು ಅಲ್ಲಿ ಚೆಕ್ ಮಾಡಬಹುದು. ಹಾಗೇನೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಬಹುದು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಹಾಗೆ ನಿಮ್ಗೆ ಕಂಟೆಂಟ್ ಅಲ್ಲಿ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೇನೆ ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಪ್ರಾಬ್ಲಮ್ ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೇನೆ. ಸೊ ದಿ ಕ್ಯಾಶ್ ಫ್ಲೋಸ್ ಫ್ರಮ್ ಟು ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ ಎಕ್ಸ್ ಅಂಡ್ ವೈ ಆರ್ ಎಸ್ ಫಾಲೋಸ್. ಏನಂತಂದ್ರೆ ಎಕ್ಸ್ ವೈ ಇದು ಒಂದು ಕ್ಯಾಶ್ ಪ್ರಾಜೆಕ್ಟ್, ಅದು ಕ್ಯಾಶ್ ಫ್ಲೋಸ್ ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಕ್ವಶನ್ ಅಲ್ಲಿ. ಸೊ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಎಕ್ಸ್ ಪ್ರಾಜೆಕ್ಟ್ ವೈ. ದೆನ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ means what do you mean by initial investment? It is an outflow of cash. So 50,000 project X to 60,000, then project Y to 62,000. then annual cash inflow, ಅರ್ಥ ಆಯ್ತಲ್ವಾ? annual cash inflow 15,000 then 18,000, ಅರ್ಥ ಆಯ್ತಲ್ವಾ? 15,000 and then 18,000. project life 7 years, then 7 years ತನಕನೂ ಪ್ರಾಜೆಕ್ಟ್ ಎಕ್ಸ್ ಟು 15,000, ದೆನ್ ಪ್ರಾಜೆಕ್ಟ್ ವೈ ಇದು 18,000 ಅಂತ ನೀವು ಅದೇ ರೀತಿ ಕನ್ಸಿಡರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೋಡೋಣ. ದೆನ್ ಕಂಪ್ಯೂಟಿವ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಟ್ 12% ಡಿಸ್ಕೌಂಟ್ ರೇಟ್ ಅಂಡ್ ಸಜೆಸ್ಟ್ ವಿಚ್ ಪ್ರಾಜೆಕ್ಟ್ ಇಸ್ ಪ್ರಾಫಿಟಬಲ್. ಅರ್ಥ ಆಯ್ತಲ್ವಾ? ಸೊ ಸಜೆಸ್ಟ್ ಮಾಡಿ ಯಾವುದು ಬೆಸ್ಟ್ ಅದನ್ನು ಕೂಡ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಸೊಲ್ಯೂಷನ್. ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ಅರ್ಥ ಆಯ್ತಲ್ವಾ? ಸೊ ನಮ್ಗೆ ಇಲ್ಲಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೆ ನಾವು ಈಗ ಪಿ ವಿ ಫ್ಯಾಕ್ಟರ್ನು ಕೂಡ ಕಂಡುಹಿಡಿಯಬೇಕು. ಸೊ ಪಿ ವಿ ಫ್ಯಾಕ್ಟರ್ ನ ಕಂಡುಹಿಡಿಯೋಣ. ಹಾಗೆಯೇ ಎಷ್ಟೋ ವಿಡಿಯೋಸ್ ಎಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪಿ ವಿ ಫ್ಯಾಕ್ಟರ್ ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ. ಸೊ ಈ ವಿಡಿಯೋಲು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನೋಡ್ತಾ ಇರೋದು ಕ್ಯಾಲ್ಕುಲೇಷನ್ ಆಫ್ ಪಿ ವಿ ಫ್ಯಾಕ್ಟರ್ ಅಟ್ 12%. ಯಾಕಂತಂದ್ರೆ 12% ಅಂತ ಇಲ್ಲಿ ಅವರೇ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಫಾರ್ಮುಲಾ ಬಂದು 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಹೋಲ್ ಟು ದಿ ಪವರ್ ಆಫ್ ಎನ್, ವೇರ್ ಆರ್ ಇಸ್ ಈಕ್ವಲ್ ಟು 12%. ಮೀನ್ ಡಿಸ್ಕೌಂಟ್ ರೇಟ್ ನ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಆರ್ 0.12. ಸೊ ಎನ್ ಇಸ್ ಈಕ್ವಲ್ ಟು 1 to 7 years. ಅರ್ಥ ಆಯ್ತಲ್ವಾ? 1 to 7 years. ನೋಡೋಣ ಯಾವ ರೀತಿ ಕಂಡುಹಿಡಿಯುತ್ತೆ ಅಂತ. ಸೊ ಫಸ್ಟ್ ಇಯರ್ಗೆ 1 ಡಿವೈಡ್ ಬೈ 1 ಪ್ಲಸ್ 0.12 ಹೋಲ್ ಟು ದಿ ಪವರ್ ಆಫ್ 1 ಇಸ್ ಈಕ್ವಲ್ ಟು 0.893. ಸೊ ಇದೇ ರೀತಿ ನೀವು ಕಂಪ್ಯೂಟ್ ನ ಮಾಡಬೇಕು. ಇಲ್ಲಿ ಕ್ಯಾಶ್ ಯೂನಿಫಾರ್ಮ್ ಕ್ಯಾಶ್ ಫ್ಲೋ ಆಗಿರೋದ್ರಿಂದ ನಾವು ಪಿ ವಿ ಫ್ಯಾಕ್ಟರ್ ನ ಕಂಡುಹಿಡಿದ್ಮೇಲೆ ಸೊ ಟೋಟಲ್ ಅದನ್ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಟೋಟಲಿ ನಾವು ಎಲ್ಲನೂ ಕೂಡ ಆಡ್ ಮಾಡ್ಕೊಂಡಾಗ ನಮಗೆ ಪ್ರೊವೈಡ್ ಆಗೋದು 4.564. ಅರ್ಥ ಆಯ್ತಲ್ವಾ? 4.564. ಸೊ ಎರಡಕ್ಕೂ ಎಕ್ಸ್ ಅಂಡ್ ಪ್ರಾಜೆಕ್ಟ್ ವೈಗೆ ಎರಡಕ್ಕೂ ಒಂದೇ ಅಮೌಂಟು ಮೈನ್ ಪಿ ವಿ ಫ್ಯಾಕ್ಟರು. ಸೊ ಬರ್ಕೊಳ್ಳೋಣ. ಸೊ 4.564. ಇವಾಗ ನಾವು ಮಲ್ಟಿಪ್ಲೈ ಮಾಡೋಣ. ಸೊ ಪಿ ವಿ ಫ್ಯಾಕ್ಟರ್ ಮಲ್ಟಿಪ್ಲೈಡ್ ಬೈ ಸಿ ಎಫ್ ಎ ಟಿ ಆಫ್ ಎಕ್ಸ್ ಅಂಡ್ ವೈ. ಅರ್ಥ ಆಯ್ತಲ್ವಾ? ಸೊ ಅವಾಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ 15,000 ಮಲ್ಟಿಪ್ಲೈಡ್ ಬೈ 4.564 ಇಸ್ ಈಕ್ವಲ್ ಟು 68,460. ದೆನ್ 18,000 ಮಲ್ಟಿಪ್ಲೈಡ್ ಬೈ 4.564 is equal to 82,152. ಅರ್ಥ ಆಯ್ತಲ್ವಾ? 82,152. ನೆಕ್ಸ್ಟ್ ಇದಾದ್ಮೇಲೆ ಇವಾಗಿನ ನಮ್ಗೆ ಪ್ರೆಸೆಂಟ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ನಾವು ಇದರಲ್ಲಿ ಡಿಡಕ್ಟ್ ಮಾಡಬೇಕಾಗತ್ತೆ. ಏನನ್ನ ಡಿಡಕ್ಟ್ ಮಾಡಬೇಕು? ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ ಫ್ಲೋನ ನಾವಿಲ್ಲಿ ಡಿಡಕ್ಟ್ ಮಾಡಬೇಕಾಗತ್ತೆ. ಡಿಡಕ್ಟ್ ಮಾಡೋಣ ಇಲ್ಲಿ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ ಫ್ಲೋ ಇಸ್ ಈಕ್ವಲ್ ಟು ಪ್ರಾಜೆಕ್ಟ್ಗೆ ಎಷ್ಟಿದೆ. ಸೊ ಕ್ವಶನ್ ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಪ್ರಾಜೆಕ್ಟ್ ಎಕ್ಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 50,000. ದೆನ್ ಪ್ರಾಜೆಕ್ಟ್ ವೈದು 62,000. ಸೊ ನೋಡೋಣ
18,460 and then 20,152. ಇದು ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಅರ್ಥ ಆಯ್ತಲ್ವಾ? ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂಲಿ ಯಾವುದು ಹೈಯೆಸ್ಟ್ ಇರುತ್ತೆ, ಯಾವುದು ಮೋಸ್ಟ್ ಪಾಸಿಟಿವ್, ಅದನ್ನು ನಾವು ಬೆಸ್ಟ್ ಪ್ರಾಜೆಕ್ಟು, ಇಟ್ ಈಸ್ ಡಿಸೈರಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದರೆ ನಾವಿಲ್ಲಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಪ್ರಾಫಿಟಬಿಲಿಟಿ ಇಂಡೆಕ್ಸಲ್ಲಿ ಮೆಥಡಲ್ಲಿ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ನೋಡೋಣ ಇವಾಗ. ಅರ್ಥ ಆಯ್ತಲ್ವಾ? ನೋಡೋಣ. ಇದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಪ್ರಕಾರ ನೋಡೋದಾದ್ರೆ ಪ್ರಾಜೆಕ್ಟ್ ವೈನ ನಾನು ಸಜೆಸ್ಟ್ ಮಾಡ್ತೀನಿ. ಏನಕ್ಕಂತಂದ್ರೆ ಮೋಸ್ಟ್ ಪಾಸಿಟಿವ್ ಇದೆ. ಸೊ ಕಂಪೇರ್ ಟು ಎಕ್ಸ್, ವೈ ಇಸ್ ದಿ ಮೋಸ್ಟ್ ಪಾಸಿಟಿವ್, ಮೀನ್ 20,152 ಜಾಸ್ತಿ ಇದೆ. ಸೊ ಆ ರೀಸನಿಂದ ನಾನು ಪ್ರಾಜೆಕ್ಟ್ನ ವೈನ ರೆಫರ್ ಮಾಡ್ತೀನಿ. ಆದರೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೆಥಡಿಂದ ಕನ್ಸಿಡರ್ ಮಾಡೋದಾದ್ರೆ ಚೆಕ್ ಮಾಡಬೇಕು ಯಾವುದು ಅಂತ. ಸೊ ಬನ್ನಿ ಇವಾಗ ಚೆಕ್ ಮಾಡೋಣ. ಸೊ ಆಲ್ರೆಡಿ ತಿಳಿಸಿದ್ದೀನಿ ನಾನು, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ಪ್ರಾಜೆಕ್ಟ್ ಎಕ್ಸ್ಗೆ ನೋಡೋಣ. ಸೊ ಪ್ರಾಜೆಕ್ಟ್ ಎಷ್ಟು, ಕ್ಯಾಶ್ ಇನ್ಫ್ಲೋ ಎಷ್ಟಿದೆ, ಕ್ಯಾಶ್ ಇನ್ಫ್ಲೋ ಎಷ್ಟಿದೆ 68,460, 68,460 ಡಿವೈಡೆಡ್ ಬೈ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಎಷ್ಟಿದೆ 50,000 ಅಲ್ವಾ? ಸೊ 50,000. ಅದೇ ರೀತಿ ಪ್ರಾಜೆಕ್ಟ್ ವೈಗೂ ಕೂಡ ಮಾಡೋಣ. ಸೊ ಪ್ರಾಜೆಕ್ಟ್ ವೈದು ಎಷ್ಟಿದೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ 82,152, 82,152 ಡಿವೈಡೆಡ್ ಬೈ ಎಷ್ಟಿದೆ ಇನಿಷಿಯಲ್ ಇನ್ವೆಸ್ಟ್ಮೆಂಟು 62,000 ಇದೆ. ಸೊ ಕನ್ಸಿಡರ್ ಮಾಡೋಣ 62,000. ಅರ್ಥ ಆಯ್ತಲ್ವಾ? 62,000. ಸೊ ಇವಾಗ ನೋಡೋಣ. ಸೊ 68,460 ಡಿವೈಡೆಡ್ ಬೈ 50,000 ಇಸ್ ಈಕ್ವಲ್ ಟು 1.369 ಮತ್ತು ಪ್ರಾಜೆಕ್ಟ್ ವೈದು 1.325. ಆಮೇಲೆ ಪ್ರಾಫಿಟಬಿಲಿಟಿ ಇಂಡೆಕ್ಸಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ನಿಮಗೆ 1 ಬರಲೇಬೇಕು. ಅರ್ಥ ಆಯ್ತಲ್ವಾ? ಅಟ್ಲೀಸ್ಟ್ ನಿಮಗೆ 1 ಬರಲೇಬೇಕು. ಅಕಸ್ಮಾತ್ 1ಗಿಂತ ಕಮ್ಮಿ ಬಂತು, 0.9, 0.8 ಬಂತು ಅಂತಂದರೆ ನೀವು ಅದನ್ನು ಡೈರೆಕ್ಟಾಗಿ ಮುಲಾಜಿಲ್ದೇ ರಿಜೆಕ್ಟ್ ಮಾಡಿ. ಅರ್ಥ ಆಯ್ತಲ್ವಾ? ಮುಲಾಜಿಲ್ದೇ ರಿಜೆಕ್ಟ್ ಮಾಡಿ. ಅಕಸ್ಮಾತ್ ಏನಾದರೂ ಇಲ್ಲಿ 1ಗಿಂತ ಕಮ್ಮಿ ಬಂದಿತ್ತು ಅಂತಂದರೆ ಎರಡೂ ಕೂಡ ನಾನು ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ತಿದ್ದೆ. ಆದರೆ ಇವಾಗ ಎರಡರಲ್ಲೂ ಕೂಡ ಪಾಸಿಟಿವ್ ವ್ಯಾಲ್ಯೂ ಇದೆ, ಮತ್ತು ಮೇಯ್ನಾಗಿ ಅಬೋವ್ 1 ಇದೆ. ಆವಾಗ ನಾವು ಯಾವ ರೀತಿ ಕನ್ಸಿಡರ್ ಮಾಡಬೇಕು? ಸೊ ಇದರಲ್ಲಿ ಯಾವುದು ಹೈಯೆಸ್ಟು, ಅರ್ಥ ಆಯ್ತಲ್ವಾ? ಇದರಲ್ಲಿ ಯಾವುದು ಹೈಯೆಸ್ಟು ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. 0.369 ಮತ್ತು 1.369 ಮತ್ತು 1.325 ಇವೆರಡನ್ನೂ ಕಂಪೇರ್ ಮಾಡಿದಾಗ ವಿಚ್ ಎವರ್ ಇಸ್ ಹೈಯೆಸ್ಟ್ ಅದನ್ನು ನಾವು ಇಟ್ ಈಸ್ ಅನ್ ಬೆಟರ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೆಥಡಲ್ಲಿ ನಾವು ಅದನ್ನು ತೋರಿಸ್ಬೇಕಾಗುತ್ತೆ. ಅಕಾರ್ಡಿಂಗ್ ಟು ಅನಾಲಿಸಿಸ್ ಅಕಾರ್ಡಿಂಗ್ ಟು profitability index method, project X is more profitable compared to project Y. ಸೊ ಇಷ್ಟು ನೀವು ಪ್ರಾಬ್ಲಮ್ ಮಾಡ್ತು ಅಂದರೆ ನಿಮಗೆ ಎಕ್ಸಾಮಲ್ಲಿ ಕಂಪಲ್ಸರಿ 10 or 20 ಮಾರ್ಕ್ಸ್ ಕಂಪಲ್ಸರಿ ಸಿಗುತ್ತೆ. ಹಾಗೆಯೇ ಈ ಲೈನು ನೀವು ಕೂಡ ಪ್ರಾಪರಾಗಿ ಮೆನ್ಷನ್ ಮಾಡಬೇಕು. ಅರ್ಥ ಆಯ್ತಲ್ವಾ? ವಿಡಿಯೋ ಇಷ್ಟ ಆಗಿದೆ ಈಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಇವೆಲ್ಲಕ್ಕನ್ನು ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.